ಹೌದಾ? ಓಕೆ, ಈ ಕಡೆ ಬಂದ್ಬಿಡ ಆಮೇಲೆ ಬೆಳಗ್ಗೆ ಸಿಗ. ಇನ್ನೊಬ್ಬರು ನಡ್ಸ್ಕೊಂಡು ಹೋಗ್ತಾ ಇದೆಯಾ ಅನ್ನೋದು ಗೊತ್ತಾಗಲ್ವಲ್ಲ. ಆ ಥರ ಮೊಸರನ್ನ ತಿನ್ನಬೇಡಿ, ನಿದ್ರೆ ಬರುತ್ತೆ. ಮಜ್ಜಿಗೆ ಕುಡಿಬೇಡಿ, ಸೋಬರ್ ಆಗ್ತೀವಿ. ಸುಮಾರು ಮ್ಯಾಟ್ರ್ ಇದೆ, ನೀವು ತಿನ್ನೋದ್ರಲ್ಲಿ ಮ್ಯಾಟ್ರ್ ಇದೆ. ಅದನ್ನೆಲ್ಲ ಕಟ್ ಮಾಡ್ತಾ ಹೋಗ್ಬೇಕು. ಕೋಪ ಬರಬೇಕು ಅಂದರೆ ಸೀನಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಡಿ. ಬೆಳಗ್ಗೆ ಎದ್ದಾಗ ನೀವು 9:30 ಹೊರಡಬೇಕಾಗಿರುತ್ತೆ. ನಿಮ್ಮ ಅಮ್ಮ ಬ್ರೇಕ್ಫಾಸ್ಟ್ ಕೊಡಲಿಲ್ಲ ಅಂದ್ರೆ ಒಂದು ಕೆಟ್ಟ ಕೋಪ ಬರುತ್ತಲ್ವ. ಹಂಗೆ ಶೂಟಿಂಗಲ್ಲಿ ನಿಮ್ಗೆ ಆ ಕೋಪದ ಸೀನ್ ಇದೆ ಅಂದರೆ ಬ್ರೇಕ್ಫಾಸ್ಟ್ ಮಾಡಿಬಿಡಿ. ನಡ್ಕೊಂಡು ಹೋಗೋದು. ಯಾರೋ ಸಿಕ್ಕಿ ಟೀ ಕುಡಿತೀಯ ಅಂದರೆ ಕುಡಿಯಲ್ಲ ಅಂದರೆ ದುರಾಂಕಾರ ಅನ್ಕೋತಾರೆ, ಕುಡಿತೀನಿ ಅಂದರೆ ಕಾಸಿಲ್ವೇನೋ ಅನ್ಕೋತಾರೆ. ಇದೊಂದು ಕನ್ಫ್ಯೂಸ್ ಸ್ಟೇಟಸಲ್ಲಿ ಇರ್ತೀವಲ್ಲ, ಅದು ತುಂಬ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಬ್ರೈನ್ಗೆ ಫೀಡ್ ಆಗಿ 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 ನಿಮಗೆ ಗೊತ್ತಿಲ್ಲದೆ ನೀವೊಂದು ಮನುಷ್ಯಂದು ಒಂದು ಇವನು ಈ ಥರ ವ್ಯಕ್ತಿಗಳು, ಇವನು ಈ ಥರ ಸ್ವಲ್ಪ ಇವನು ಎಲ್ಲರಿಗೂ ರೂಢ ಮಾತಾಡ್ತಾನೆ, ಇವನು ತುಂಬ ಒಳ್ಳೆಯ ತುಂಬ ಸಾಫ್ಟ್ ಅಂತ ಕ್ಯಾರೆಕ್ಟರ್ ಆಗುತ್ತಲ್ಲ. ಆ ಕ್ಯಾರೆಕ್ಟರ್ ಆಗ್ತಾ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ನೀವೆಷ್ಟು ಎಮೋಷನ್ನು ಹೆಂಗೆ ಮಾಡ್ತಾ ಇದ್ದೀರಾ, ಏನು ಆಗ್ತಾ ಇದ್ದೀರಾ ಅಂತ. ಆ ಸ್ಟ್ರಗಲ್ ಜಾಸ್ತಿ ಇದ್ದಷ್ಟು ಎಮೋಷನ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ಅವರು ಈಗ ದೇವ್ರ ಪಾತ್ರ ಮಾಡ್ಬೇಕಾದ್ರೆ ಯಾಕೆ ವೆಜ್ಜಾಗಿರ್ತಾ ಇದ್ರು ಅಂದರೆ, ಮೊದಲನೇದಾಗಿ ಆ ಥರ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಡೈಜೆಷನ್ ತುಂಬ ಮ್ಯಾಟ್ರ್ ಆಗುತ್ತೆ ಅಂತೆಲ್ಲ. ಈ ಎರಡೇ ಕೈ ಎತ್ಬಿಟ್ಟೆ ಅಂದ್ಬಿಟ್ಟು ಕ್ಲೋಸ್ ಇಟ್ಟಾಗ ಅಂತಾರೆ ಕೈಯೇ ಬಂದಿರಲ್ಲ, ಇಷ್ಟೇ ಬಂದಿರೋದು. ಅದರಲ್ಲಿ ಅಟ್ಲೀಸ್ಟ್ ಬಾಡಿ ರೆಡಿ ಆಗುತ್ತಲ್ವಾ ಕ್ಲೋಸ್ಗಳೋದಕ್ಕೆ, ವೈಡಲ್ಲಿ ಕಾಣಲಿಲ್ಲ ಅಂದ್ರೂ. ಅದನ್ನು ಪ್ರಾಂಪ್ಟಾಗಿ ಮಾಡಿ, ಚೀಟ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರೂ ಈಸಿ ಕ್ವಿಕ್ ಮೆಥಡ್ ಅಂತ ಚೀಟ್ ಮಾಡೋದು ಕಲಿತಾ ಇದ್ದೀವಿ ಹೊರತು ಹಾನೆಸ್ಟಾಗಿ ಟ್ರೈ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾನು ಮಾಡಿದ್ದೀನಿ, ನಾನು ಮಾಡಿದೆ, ಅದನ್ನು ಎಡಿಟ್ ಮಾಡಿ ನೋಡಿದಾಗ ಇಲ್ಲ ನಾನು ಚೆನ್ನಾಗಿ ಮಾಡಿಲ್ಲ, ದಯವಿಟ್ಟು ಒಂಚೂರು ಇದನ್ನು ತೆಗಿಯೋಣ. ಅಲ್ಲಿ ಕಲಿತಿದ್ದಾನೋ ಅಲ್ಲಿ ಕಲ್ತಿದ್ದಿಂದ ಆಗ್ಬಿಟ್ಟ ಅಂತಂದ್ರೆ, ಇಲ್ಲ ಗುರು ನಂಗೆ ಗೊತ್ತಿತ್ತು, ಅಲ್ಲಿ ಹೋದೆ, ನಾನು ಕಲಿತೆ, ನಮ್ಮ ಮೇಲೆ ಬಂದೆ. ಹಂಗೆ ಎಲ್ಲದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಮಿಕ್ಸ್ ಮಾಡ್ಕೋತಾ ಹೋಗಿ. ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ಅದು ನೀವು ಕನ್ಫ್ಯೂಷನ್ ಆಗ್ಬಿಡ್ತೀರಾ. ಆಮೇಲೆ ತುಂಬ ಜನ ಮಾತುಗಳು ಕೇಳಿಸ್ಕೊತಿರಲ್ವಾ, ಸಿನಿಮಾಗಳೇ ಓಡ್ತಾ ಇಲ್ಲ, ನೀನೋಗಿ ಆ್ಯಕ್ಟಿಂಗ್ ಕಲ್ತ್ಕೊಂಡು ನೀನೇನಪ್ಪ ಮಾಡ್ತೀಯ ಅಂತಾರಲ್ಲ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ, ಓಕೆನಾ. ಯಾವತ್ತು ಸ್ಕೂಟ್ರ್ ಬಂದಾಗ ಸೈಕಲ್ ಓಟೋಯ್ತು ಅಂದ್ರಲ್ಲ, ಇವಾಗ ಸ್ಕೂಟ್ರಿಗಿಂತ ಸೈಕಲ್ ರೇಟ್ ಜಾಸ್ತಿ ಆಗಿದೆ, ಓಕೆನಾ. ಮೊಬೈಲ್ ಬಂದಾಗ ವಾಚ್ ಹೊಟ್ಟೋಯ್ತು ಅಂದರು, ವಾಚ್ಗೆ ಮೊಬೈಲ್ಗಿಂತ ರೇಟ್ ವಾಚ್ ಇದೆ ಇವಾಗ, ಓಕೆನಾ. ಯಾವತ್ತು ಒಂದು ಲೆಜೆಂಡ್ರಿ ಪ್ರಾಡಕ್ಟ್ ಆಗುತ್ತಲ್ಲ, ಲೆಜೆಂಡ್ರಿ ಒಂದು ಇಂಡಸ್ಟ್ರಿ ರೂಲ್ ಆಗುತ್ತಲ್ಲ, ಅದು ಯಾವತ್ತೂ ಅಳಿಸೋಗಲ್ಲ. ಭಯ ಪಡಬೇಡಿ, ಸಿಚುವೇಶನ್ ಹಂಗಿರ್ಬೋದು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಜ್ವರ ನೆಗಡಿ ಎಲ್ಲ ಬರುತ್ತೆ, ಸರಿ ಮಾಡ್ಕೊಂಡು ಹೋಗುತ್ತಾನೆ. ಇವಾಗ ಜ್ವರ ನೆಗಡಿ ಬಂದಿರೋ ಟೈಮು, ತಲೆ ಕೆಡಿಸ್ಕೊಬೇಡಿ, ಎಲ್ಲ ಹುಷಾರಾಗ್ತಾರೆ, ವಾಪಸ್ ಎಲ್ಲ ಓಡ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಸ್ಟಾರ್ ಆಗ್ತೀರ. ಮೊದಲನೇದಾಗಿ ಎಲ್ಲರಿಗೂ ಆಪರ್ಚುನಿಟಿ ಸಿಗುತ್ತೆ. ಯಾವುದು ಕರೆದ್ರೂ ಆಗಲ್ಲ ಅಂತ ಹೇಳ್ಬೇಡಿ. ಆಪರ್ಚುನಿಟಿ ಸಿಗೋದೇ ಕಷ್ಟ ಇವಾಗ, ಓಕೆನಾ. ಅದ್ರಲ್ಲಿ ಏನಕ್ಕೆ ಕರೆದ್ರೂ ಮಾಡಿ. ನೀವು ಸಿನಿಮಾದಲ್ಲಿ ಸರ್ವೆ ಆಗಬೇಕು ಅಂದರೆ ಸಿನಿಮಾದಲ್ಲಿ ಯಾವ ಕೆಲಸ ಕೊಟ್ಟರು ಮಾಡಿ. ಭಗವಂತ ಮೇನ್ ರೋಡಿಂದ ಕರ್ಕೋತಾನೋ, ಗಲ್ಲಿಯಿಂದ ಕರ್ಕೋತಾನೋ, ಸೈಡಿಂದ ಕರ್ಕೋತಾನೋ, ಲೈಟ್ ಕಂಬದಿಂದ ಕರ್ಕೋತಾನೋ ಗೊತ್ತಿಲ್ಲ. ಆಪರ್ಚುನಿಟಿ ಮ್ಯಾಟ್ರ್ ಆಗುತ್ತೆ. ಯಾವತ್ತೂ ಡೇರಿಂಗ್ ಆಗಿರಿ. ಆಮೇಲೆ ಚಿಕ್ಕ ಕ್ಯಾರೆಕ್ಟ್ರ 2 ಲೈನ್ ಹೇಳ್ದಾಯ್ತಾ, ನಾ ಮಾಡಲ್ಲಪ್ಪ ಹೇಳಿ, ಆ 2 ಲೈನ್ ಹೇಳ್ಬಿಟ್ಟು ನಿಮ್ಮನ್ನೇ ವಾಪಸ್ ನೋಡಿ, ನಾನು ಕರೆಕ್ಟಾಗಿ ಹೇಳಿದ್ದೀನಿ ಇಲ್ಲೋ ಅಂತ ನಿಮ್ಮ ಫ್ರೆಂಡನ್ನ 4 ಜನ ತೋರಿಸಿ, ನೀನಲ್ವಲ್ಲ, ನೀ ಹಿಂಗೆ ಹೇಳಲ್ವಲ್ಲ, ಇದನ್ನು ನಮ್ಮ ಫ್ರೆಂಡೇ ಹೇಳ್ತಾರೆ, ನೀನು ಇಲ್ವಲ್ಲ ನ್ಯಾಚುರಲ್ಲಾಗಿ. ಆಮೇಲೆ ಮ್ಯಾಕ್ಸಿಮಮ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರುತ್ತಲ್ಲ, ಹಂಗೆ ಆ್ಯಕ್ಟ್ ಮಾಡೋಕ್ಕೆ ಹೋಗಿ. ಆ ಕ್ಯಾರೆಕ್ಟರ್ ನೀವು ಪೊಲೀಸ್ ಆದ್ರೆ ಹೆಂಗೆ ಮಾಡ್ತೀರಾ ಹಂಗೆ ಮಾಡೋಕ್ಕೆ ಹೋಗಿ. ಯಾವುದೋ ಹೀರೋನ ನೋಡಿ ನೀವೇನಾದರೂ ಮಾಡಿಬಿಟ್ರೆ ಪ್ರತಿ ಸಿನಿಮಾದಲ್ಲೂ ಹಂಗೆ ಮಾಡಬೇಕಾಗುತ್ತೆ. ನೀವು ಆ ಹೀರೋ ಥರನೇ, ನಿಮ್ಮ ಥರ ಏನೂ ಆಗೋಲ್ಲ. ತುಂಬ ಚೆನ್ನಾಗಿ ಮಾಡೋಣ ಆದ್ರೆ ಯಾವುದೋ ರಾಜೇಶ್ ಖನ್ನನ್ ಫಾಲೋ ಮಾಡ್ದಂಗೆ ಆಯ್ತಾ ಅಲ್ವ ಅವರು ಆ್ಯಕ್ಟಿಂಗು, ನಡೆಯೋದು, ಕುಂತು ನೋಡ್ಕೊಳ್ಳಿ, ಗೆಸ್ಚರ್ ನೋಡ್ಕೊಳ್ಳಿ. ಬಟ್ ನಿಮ್ಮ ಬಾಡಿ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಅದು ಮಾಡಬೇಕಾದ್ರೆ ತುಂಬ ಜನ ಹೇಳ್ತಾರೆ ಹಂಗೆ ಮಾಡಿದರೆ ಚೆನ್ನಾಗಿತ್ತು, ಹಿಂಗೆ ಕನ್ವೆ ಆಗಂಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜಿಗೆ ಮಾಡಿ, ಅದು ತುಂಬ ದಿನ ಉಳಿಯುತ್ತೆ. ನಾವು ಕಾಪಿ ಮಾಡಿಬಿಟ್ರೆ ಇವನು ಕಾಪಿ ಅಂತ ಅನ್ನಿಸ್ತಾರೆ. ವಿಜಯ್ ಸೇತುಪತಿ ಒಳ್ಳೆ ಆ್ಯಕ್ಟರ್ ಅಲ್ವಾ, ನೀವು ಅವ್ರ ಥರನೇ ಮಾಡೋಕ್ಕೆ ಹೋಗ್ಬಿಡಿ, ನೀವು ಯಾವತ್ತೂ ವಿಜಯ್ ಸೇತುಪತಿ ಆಗಲ್ಲ. ವಿಜಯ್ ಸೇತುಪತಿ ಆ್ಯಕ್ಟು ಒಬ್ಬನ್ನ ಫಾಲೋ ಮಾಡ್ತಾ ಇರ್ತಾರಲ್ಲ, ವಿಜಯ್ ಸೇತುಪತಿ ಆಗೋದಕ್ಕೆ ಅವನ್ನ ನೀವು ಫಾಲೋ ಮಾಡಬೇಕು. ಈಗ ಇಳೆಯರಾಜ ಆಗ್ಬೇಕಂದ್ರೆ ನಾನು ಇಳೆಯರಾಜನ ಫಾಲೋ ಮಾಡಿದ್ರೆ ಆಗಲ್ಲ. ಇಳೆಯರಾಜ ಅವರೊಬ್ಬರನ್ನ ಫಾಲೋ ಮಾಡ್ತಾ ಇರ್ತಾರೆ, ಮೊಜಾಟೋನ್ ಫಾಲೋ ಮಾಡ್ಬೇಕು ನಾನು ಇಳೆಯರಾಜ ಆಗಬೇಕು ಅಂತ. ಹಾಗೆ ಯಾರು ಸಕ್ಸಸ್ಫುಲ್ ಪರ್ಸನ್ ಇರ್ತಾರಲ್ಲ, ಅವ್ರು ಯಾರನ್ನ ಫಾಲೋ ಮಾಡ್ತಾರಲ್ಲ ಅವ್ರು ಹುಡುಕ್ಬೇಕು. ನೋಡಿ ಇವ್ರು ನಿದ್ರೆ ಬರ್ತಾಯಿತ್ತು ಪಾಪ ಅಲ್ವಾ, ಭಾಷಣ ಜಾಸ್ತಿ ಆಯ್ತಲ್ಲ. ಅಷ್ಟು ನ್ಯಾಚುರಲ್ ಆಗಿ ಮಾಡ್ಬೇಕು ಸಿನಿಮಾದಲ್ಲಿ, ನಿದ್ರೆ ಬಂದಂಗೆ. ನೀವು ನೋಡಿದ ತಕ್ಷಣ ಹಂಗೆ ಅನ್ನಿಸ್ತಲ್ಲ, ಹಿಂಗೆ ಅವಾಗಿಂದ ಹಿಂಗೆ ಮಾಡ್ತಿದ್ರೆ ಯಾಕಾದ್ರೂ ಮುಂದೆ ಕೂತ್ಕೊಂಡಪ್ಪ, ಹಿಂದೆ ಯಾರು ಕೂತ್ಕೊಂಡು, ಅದಕ್ಕೆ ಹೀರೋಯಿನ್ ಕರ್ಸಿ ಅಂತ ಹೇಳೋದು ಸರ್. ನೀವೇನು ಸರ್ ಹುಡುಗರು ನೋಡ್ಕೊಂಡು ಕೂತಿರ್ತಾರೆ, ಆಯ್ತಲ್ವಾ. ಹಂಗೆ ಎಲ್ಲರೂ ಸ್ಟಾರು, ಆರಾಮಾಗಿರಿ.
ಹೋಗಿ ಅಂತ ಹೇಳ್ತಾವ್ರೆ. ಯಾರಾದರೂ ಕ್ವಶನ್ ಕೇಳಿದ್ರೆ ಕೊನೆ 2 ಮಾತು ಕೇಳಿಬಿಡಿ, ಹೇಳ್ಬಿಟ್ಟು ಹೊರಡ್ತೀನಿ. ನಮ್ಮ ಜಿ ಅಕಾಡೆಮಿಗೆ ಬಂದಿದ್ರೆ ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಯಾರಿಗೂ ಹೆದರ್ಕೋಬೇಡಿ ಗುರು, ನಾವು ಹೀರೋನೇ ಅಂತ ಆರಾಮಾಗಿರಿ, ನೀವು ಹೀರೋಯಿನ್ ಅಂತ ಆರಾಮಾಗಿರಿ, ಪಾಸಿಟಿವ್ ಆಗಿರಿ. ಯಾವತ್ತೂ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ. ನಾನೇನಾದ್ರು ಬೋರ್ ಹೊಡ್ಸಿದ್ರೆ ಚಪ್ಪಾಳೆ ಹೊಡಿಬೇಡಿ.